ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು 26/3/2025 ನಡೀತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ನ ಒಂದು ಮಾದರಿ ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರಗಳೇನಿವೆ ಅವು ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತುಂಬ ಸರಳವಾಗಿ ನಿಮಗೆ ಬಿಡಿಸಲಿಕ್ಕೆ ತುಂಬ ಸಹಾಯಕಾರಿ ಆಗ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಲಿದೆ. ಆದ್ದರಿಂದ ಮಕ್ಕಳು ಆರಂಭದಿಂದ ಅಂತ್ಯದವರೆಗೆ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಈ ಒಂದು ವಿಡಿಯೋದಿಂದ ತಮಗೆ ಆಗ್ತಕ್ಕಂಥ ಲಾಭವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸ್ಕೊಳ್ಳಿ. ಮತ್ತು ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ತಡ ಮಾಡದೆ ಆರಂಭ ಮಾಡೋಣ. 2025 ಮಾಡೆಲ್ ಆ್ಯನ್ಯುವಲ್ ಎಕ್ಸಾಮ್ ಕ್ವೆಶನ್ ಪೇಪರ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, 26/3/2025 ಹೌದಾ. ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್, 3 hours ಟೈಮಿಂಗ್. ಮೊದಲೇ ಪ್ರಶ್ನೆ, 4 alternatives ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದೆ. ಮೊದಲೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ನೋಡೋಣ. Read the given conversation and choose the language function for the underlined sentence. ಇಲ್ಲಿ ಒಂದು ಹೇಳಿಕೆಯನ್ನು ನೀಡಲಾಗಿದೆ. ಆ ಹೇಳಿಕೆ ಕೆಳಗಡೆ ಅಂಡರ್ಲೈನ್ ಮಾಡಲಾಗಿದೆ. ಅಂಡರ್ಲೈನ್ ಮಾಡಿರ್ತಕ್ಕಂತಹ ಹೇಳಿಕೆ ಏನಿದೆ ಅದರ ಲ್ಯಾಂಗ್ವೇಜ್ ಫಂಕ್ಷನ್ ಎಂಥದ್ದು ಅನ್ನೋದನ್ನು ನಾವು ಇಲ್ಲಿ ಹೇಳಬೇಕಾಗಿದೆ. ಅಂದರೆ ಅದು ಆಜ್ಞೆ ಮಾಡಿರ್ತಕ್ಕಂತಹ ಒಂದು ವಾಕ್ಯವೋ ಅಥವಾ ರಿಕ್ವೆಸ್ಟ್ ಮಾಡಿಕೊಂಡಿರ್ತಕ್ಕಂತಹ ಒಂದು ವಾಕ್ಯವೋ, ಅದು ಎಂತಹ ವಾಕ್ಯ ಅನ್ನತಕ್ಕಂಥದ್ದನ್ನು ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸುವುದರ ಮೂಲಕ ಹೇಳಬೇಕಾಗಿದೆ. ಹಾಗಾದರೆ ಕ್ವಶನ್ ಇನ್ನೊಂದ್ಸಲ ನೋಡೋಣ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸು ಎಂಥ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದನ್ನು ಹೇಳಬೇಕು ಅನ್ನುವಂಥದ್ದು. ರಕ್ಷಿತ್ ಸೆಡ್ ದ ಮೂವಿ ವಾಸ್ ಗ್ರೇಟ್ ವಾಸಂಟ್ ಇಟ್. ರಹೀಮ್ ಹೇಳ್ತಾರೆ ಅಬ್ಸಲ್ಯೂಟ್ಲಿ ಐ ವಾಂಟ್ ಟು ವಾಚ್ ಇಟ್ ಅಗೇನ್ ಅನ್ನುವಂಥದ್ದು. ರಕ್ಷಿತ್ ಹೇಳ್ತಾರೆ ನಾವು ನೋಡಿರ್ತಕ್ಕಂಥ ಫಿಲ್ಮ್ ಏನಿದೆ ಅದು ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಪಿಕ್ಚರ್, ಅದು ಮೂವಿ ಇದೆ, ಹೌದಲ್ವಾ ಅಂತ ಕೇಳಿದಾಗ ರಹೀಮ್ ಹೇಳ್ತಾನೆ ಅಬ್ಸಲ್ಯೂಟ್ಲಿ, ಹೌದು ಖಂಡಿತವಾಗಿಯೂ, ಐ ವಾಂಟ್ ಟು ವಾಚ್ ಇಟ್ ಅಗೇನ್, ಮತ್ತೊಂದು ಸಾರಿ ನಾನು ಅದನ್ನು ನೋಡಲಿಕ್ಕೆ ಬಯಸ್ತೀನಿ ಅನ್ನುವಂಥದ್ದು. ನೋಡಿರಿ, ಯಾವುದೋ ಒಂದು ಪಿಕ್ಚರನ್ನು ನೋಡಿದ್ದಾರೆ, ಆ ಪಿಕ್ಚರನ್ನು ಮತ್ತೊಂದು ಸಾರಿ ನೋಡ್ತೀನಿ ಅಂತ ಅನ್ನೋದಾದರೆ ಆ ಪಿಕ್ಚರ ಚೆನ್ನಾಗಾಗಿದೆ, ಭಾರಿ ಅಬ್ಸಲ್ಯೂಟ್ ಅದ್ಭುತವಾಗಿರ್ತಕ್ಕಂಥ ಪಿಕ್ಚರ್ ಆಗಿದೆ, ಅಲ್ಲಿ ಅಪ್ರಿಸಿಯೇಟ್ ಮಾಡಿದ್ದಾರೆ ಅವರು ಆ ಫಿಲ್ಮನ್ನು. ಆದ್ದರಿಂದ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಎಕ್ಸ್ಪ್ರೆಸ್ಸಿಂಗ್ ಪ್ರೆಫರೆನ್ಸ್, ರಿಕ್ವೆಸ್ಟಿಂಗ್, ಅಪ್ರಿಸಿಯೇಟಿಂಗ್, ಸಜೆಸ್ಟಿಂಗ್. ನೋಡಿರಿ, ಫಿಲ್ಮ್ ಹೆಂಗಿದೆ ಅಂತಂದರೆ ಅದ್ಭುತವಾಗಿದೆ ಅನ್ನುವಂಥದ್ದನ್ನು ವರ್ಣನೆ ಮಾಡ್ತಾರಂತಂದ್ರೆ ಅದು ಅಪ್ರಿಸಿಯೇಷನ್ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ನೀಡಿರ್ತಕ್ಕಂತಹ 4 ಆಯ್ಕೆಗಳೇನಿವೆ, ಆ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಏನಂತಂದ್ರೆ ಅಪ್ರಿಸಿಯೇಟಿಂಗ್. ದಿಸ್ ಈಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಗಿವನ್ ಅಂಡರ್ಲೈನ್ಡ್ ಸೆಂಟೆನ್ಸ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಫಾರ್ ದ ಅಂಡರ್ಲೈನ್ಡ್. ಇಲ್ಲಿ ನೀಡಿರ್ತಕ್ಕಂತಹ ಏನು ಅಂಡರ್ಲೈನ್ಡ್ ಸೆಂಟೆನ್ಸ್ ಇದೆ ಆ ಸೆಂಟೆನ್ಸ್ನ ಇನ್ಫಿನಿಟಿವ್ ಅನ್ನು ಬರೀಬೇಕಾಗಿದೆ ನಾವಿಲ್ಲಿ. ಹಾಗಾದರೆ ನೋಡೋಣ ಅದು ಏನಿದೆ ಅಂತ. ಶೀಲಾ, ಐ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಮೈ ಕಂಪ್ಯೂಟರ್, ಐ ಆಮ್ ಗೋಯಿಂಗ್ ಟು ಬಿ ಟು ದ ಸರ್ವಿಸ್ ಸೆಂಟರ್. ಶಿರೀಷ ಹೇಳ್ತಾಳೆ ಕಮ್ ಲೆಟ್ ಹೆಲ್ಪ್ ಯು ಟು ಫಿಕ್ಸ್ ಇಟ್. ಆಯ್ಕೆಗಳನ್ನು ನೋಡೋಣ. ಇನ್ಫಿನಿಟಿವ್ ಯಾವುದಂತ. ಗೋಯಿಂಗ್ ಟು ದ ಸರ್ವಿಸ್ ಸೆಂಟರ್, ಕಮ್ ಟು ಫಿಕ್ಸ್. ಇಲ್ಲಿ ಇನ್ಫಿನಿಟಿವ್ ಯೂಸ್ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಟು ಫಿಕ್ಸ್ ಅನ್ನುವಂಥದ್ದು. ಟು ಫಿಕ್ಸ್ ಅನ್ನುವಂಥದ್ದು ಏನಂತಂದರೆ ಇದೊಂದು ಇನ್ಫಿನಿಟಿವ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ಸ್. ಇಲ್ಲಿ ನೀಡಿರ್ತಕ್ಕಂತಹ ಒಂದು ಏನು ಹೇಳಿಕೆ ಇದೆ ಆ ಹೇಳಿಕೆಯಲ್ಲಿ ಸರಿಯಾದ ಶಬ್ದವನ್ನು ಆರಿಸಿ ಬರೆಯೋದಿದೆ. ಹಾಗಾದರೆ ನೋಡೋಣ ಏನಿದೆ ಅಂತ ವಾಕ್ಯ. ವಿಶಾಲ್, ಆರ್ ಯು ಕಮಿಂಗ್ ಟು ದ ಟೂರ್ ಅಂತ ಕೇಳ್ತಾನೆ. ಅದಕ್ಕೆ ವಿಕಾಸ್ ಹೇಳ್ತಾನೆ ಇಫ್ ಇಟ್ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್, ಐ ಡ್ಯಾಶ್ ಹ್ಯಾಡ್ ಇನಫ್ ಮನಿ ಟು ಕಮ್ ಫಾರ್ ದ ಟೂರ್. ಇಫ್ ಐ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್, ನಾನು ದಿನ ಪ್ರತಿ ತಿಂಗಳು ₹500 ಸೇವ್ ಮಾಡಿದರೆ ಐ ಡ್ಯಾಶ್ ಹ್ಯಾಡ್ ಇನಫ್ ಮನಿ ಟು ಕಮ್ ಫಾರ್ ದ ಟೂರ್. ನನ್ನ ಹತ್ರ ಪ್ರವಾಸಕ್ಕೆ ಬರಲಿಕ್ಕೆ ಅಥವಾ ಟೂರಿಗೆ ಬರಲಿಕ್ಕೆ
ನಾನು ಇನಫ್ ಮನಿಯನ್ನು ಸೇವ್ ಮಾಡಬಹುದಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ನೀಡಿರ್ತಕ್ಕಂತಹ ಏನು ಬ್ಲ್ಯಾಂಕ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ನಲ್ಲಿ ಆ ಬ್ಲ್ಯಾಂಕನ್ನು ತುಂಬಬೇಕಾಗಿದೆ ಒಂದು ಅಪ್ರೋಪ್ರಿಯೇಟ್ ವರ್ಡ್ ಯೂಸ್ ಮಾಡಿಕೊಂಡು. ಆ ವರ್ಡ್ ಯಾವುದು ಅಂತ ಕೇಳಲಾಗಿದೆ. ನೋಡ್ರಿ ಆಯ್ಕೆಗಳು: ವುಡ್ ಹ್ಯಾವ್, ವುಡಂಟ್ ಹ್ಯಾವ್, ವಿಲ್ ಹ್ಯಾವ್, ಶಾಲ್ ಹ್ಯಾವ್. ಸೊ ಸರಿಯಾದ ಆಯ್ಕೆ ಯಾವುದಂದ್ರೆ ವುಡ್ ಹ್ಯಾವ್. ನೋಡ್ರಿ, ಇಫ್ ಇಟ್ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್, ಐ ವುಡ್ ಹ್ಯಾವ್ ಹ್ಯಾಡ್ ಇನಫ್ ಮನಿ ಟು ಕಮ್ ಟು ದ ಟೂರ್ ಅನ್ನುವಂಥದ್ದು ಸರಿಯಾದ ವಾಕ್ಯ. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ: ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ದ ಬ್ಲ್ಯಾಂಕ್. ಇಫ್ ಎಂಜಾಯ್ಡ್ ದ ಪಾರ್ಟಿ ಡ್ಯಾಶ್. ಹೌದಲ್ಲ, ವಿ ಎಂಜಾಯ್ಡ್ ದ ಪಾರ್ಟಿ. ನಾನು ಪಾರ್ಟಿಯನ್ನು ಎಂಜಾಯ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್ ಟ್ಯಾಗನ್ನು ಹಾಕಿ ಅಂತ ಹೇಳಲಾಗಿದೆ. ಸೊ ಆಪ್ಷನ್ಸ್ ಏನಿದೆ ಅಂತೆ: ಇಸಂಟ್ ಇಟ್, ಡಿಡೆಂಟ್ ವಿ, ಡೋಂಟ್ ವಿ, ಡಿಡ್ ವಿ. ಸೊ ಸರಿಯಾದ ಆಯ್ಕೆ ಅಂತಂದ್ರೆ ಡಿಡೆಂಟ್ ವಿ. ಡಿಡೆಂಟ್ ವಿ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾದ ಕ್ವೆಶನ್ ಟ್ಯಾಗ್ ಆಗಿದೆ. ಸೊ ನೆಕ್ಸ್ಟ್ ಮೇನ್ ಕ್ವೆಶನ್ ನೋಡೋಣ. ಡೂ ಆ್ಯಸ್ ಡೈರೆಕ್ಟೆಡ್. ಹೇಳಿದ ಹಾಗೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೀರಿ ಅನ್ನೋಂಥ ಕ್ವೆಶನ್ ಇದೆ. ಒಂದನೇ ಕ್ವೆಶನ್ ನೋಡೋಣ. ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಅ ಕಾಲಮ್ ಬಿ. ಎ ಕಾಲಮ್ನಲ್ಲಿ ನೀಡಿರ್ತಕ್ಕಂತಹ ಏನು ವರ್ಡ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಹಸಂಬಂಧೀಕರಿಸಿರ್ತಕ್ಕಂತಹ ಬಿ ಕಾಲಮ್ನಲ್ಲಿರ್ತಕ್ಕಂತಹ ಶಬ್ದವನ್ನು ಜೋಡಿಸಿ ಬರೀರಿ ಅಂತ ಇದೆ ಅಲ್ಲ. ಹಾಗಾದರೆ ಎ ಕಾಲಮ್ನಲ್ಲಿ ಏನಿದೆ ಅಂತಂದರೆ ಹೆವಿ ಅಂತ ಇದೆ. ಸೊ ಹೆವಿ ಅಂತಂದರೆ ಏನು, ಭಾರಿ ಅಂತ. ಸೊ ಹೆವಿಗೆ ಸಹಸಂಬಂಧಿಸಿರ್ತಕ್ಕಂತಹ ಅಥವಾ ಅದಕ್ಕೆ ಹೊಂದಾಣಿಕೆ ಆಗ್ತಕ್ಕಂತಹ ಬಿ ಗುಂಪಿನಲ್ಲಿರ್ತಕ್ಕಂತಹ ಒಂದು ಶಬ್ದವನ್ನು ಅದಕ್ಕೆ ಜೋಡಿಸಿ ಬರೀರಿ ಅಂತ ಇದೆ. ಹೆವಿ ಶೋವರ್ ಇದು ಆಗಲ್ಲ. ಹೆವಿ ಕ್ಲೌಡ್ ಹೆವಿ ಫಾಗ್ ಇದು ಆಗಲ್ಲ. ಹೆವಿ ರೇನ್ ಏನಿದೆ ನೋಡ್ರಿ, ಮಳೆ ಆಗ್ತಾ ಇದ್ದಂಥ ಸಂದರ್ಭದಾಗ ಹೆವಿಯಾಗಿ ಮಳೆ ಆಗಬಹುದಲ್ಲ. ಆದ್ದರಿಂದ ಕೊಲಕೇಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಹೆವಿ ರೇನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಏನಂದಿದೆ ಅಂತ. ಪಿಕ್ ದ ಒನ್ ಸಿಲೆಬಲ್ ವರ್ಡ್ ಫ್ರಮ್ ದ ವರ್ಡ್ಸ್ ಗಿವನ್ ಬಿಲೋ. ಸೊ ಸಿಲೆಬಲನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬರಿಬೇಕು. ಡಿಲೈಟ್, ಮ್ಯಾಗ್ನೆಟಿಕ್, ವರ್ಡ್, ಎಂಥೂಸಿಯಾಸ್. ಸೊ ಸರಿಯಾದ ಉತ್ತರ ಯಾವುದು ಅಂತಂದರೆ ವರ್ಡ್. ವರ್ಡ್ ಇಸ್ ದ ಕರೆಕ್ಟ್ ಸಿಲೆಬಲ್. ಹೌದಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಪ್ರಪೋಸಿಷನ್ ಸರಿಯಾದ ಪ್ರಪೋಸಿಷನ್ನ ಆಯ್ಕೆ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಪೇಷಂಟ್ಸ್ ಕಮ್ ಡ್ಯಾಶ್ ಹೈ ಹೋಪ್ಸ್ ಟು ದ ಡಾಕ್ಟರ್. ಸೊ ಪ್ರಪೋಸಿಷನ್ ಯೂಸ್ಡ್ ಹಿಯರ್ ಈಸ್ ವಿತ್. ನೋಡ್ರಿ, ಪೇಷಂಟ್ಸ್ ಏನು ಮಾಡ್ತಾರೆ ಅಂತಂದ್ರೆ ಡಾಕ್ಟರ್ ಕಡೆ ಯಾಕೆ ಬರ್ತಾರೆ ಅಂತಂದರೆ ಅತಿ ಹೆಚ್ಚಿನ ಆಶಯವನ್ನು ಇಟ್ಟುಕೊಂಡು ಬರ್ತಾರೆ ಅನ್ನುವಂಥದ್ದು. ಹೌದಾ? ವಿತ್ ಹೈ ಹೋಪ್ಸ್. ಪೇಷಂಟ್ಸ್ ಕಮ್ ವಿತ್ ಹೈ ಹೋಪ್ಸ್ ಟು ದ ಡಾಕ್ಟರ್ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ಆರ್ಟಿಕಲ್. ಐ ವೇಟೆಡ್ ಫಾರ್. ನೋಡ್ರಿ, ಇಲ್ಲಿ AEIOU ಅಲ್ಲ, AEIOU ಅಂತ ಬಂದಿದ್ದಪ್ಪ ಅಂತಂದ್ರೆ ಅದಕ್ಕೆ ಹಿಂದೆ ಏನು ಮಾಡಬೇಕು, ಆ್ಯನ್ ಅನ್ನೋದನ್ನು ಯೂಸ್ ಮಾಡಬೇಕು ಅಲ್ಲ. ಸೊ ಹಾಗಾದರೆ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ಆರ್ಟಿಕಲ್. ಐ ವೇಟೆಡ್ ಫಾರ್ ಡ್ಯಾಶ್ ಅವರ್ ಆ್ಯಂಡ್ ಹಾಫ್ ಫಾರ್ ಮೈ ಫ್ರೆಂಡ್ ಆ್ಯಟ್ ದ ಮೆಟ್ರೋ ಸ್ಟೇಷನ್. ಇಲ್ಲಿ ಅವರ್ ಎಚ್ದಿಂದ ಇದೆ ಆ ವರ್ಡ್, ಆದರೂ ಸಹ ಪ್ರೊನೌನ್ಸಿಯೇಷನ್ ಮಾಡೋತ್ನಾಗ ಏನಾಗುತ್ತೆ, ಅದು ಅವರ್ ಅಂತ ಆಗುತ್ತೆ. ಅಂದರೆ ಎ ಅಲ್ಫಾಡದಿಂದ ಅದು ಪ್ರಾರಂಭ ಆಗೋದ್ರಿಂದ ನಾವಿಲ್ಲಿ ಬಳಸ್ಬೋದಂತಹ ಒಂದು ಆರ್ಟಿಕಲ್ ಯಾವುದು ಅಂತಂದರೆ ಆ್ಯನ್ ಅವರ್ ಅಂತ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್ ಅಂತಂದ್ರೆ ಏನು, ಜೋಡಿಸಲಿಕ್ಕೆ ಸಹಾಯಕಾರಿ ಆಗ್ತಕ್ಕಂತಹ ವರ್ಡನ್ನು ಯೂಸ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಸೆಂಟೆನ್ಸ್ ಏನಿದೆ ಅಂತ ನೋಡೋಣ. ದ ಮ್ಯಾನ್ ಆಟ್ ದ ಪ್ರೋಗ್ರಾಮ್ ಗೇವ್ ಅ ಲಾಂಗ್ ಬೋರಿಂಗ್ ಸ್ಪೀಚ್ ಡ್ಯಾಶ್ ಎವ್ರಿ ಒನ್ ಗಾಟ್ ಬೋರ್ಡ್. ಸೊ ಹಾಗಾದರೆ ಅಲ್ಲಿ ಒಂದು ಮನುಷ್ಯ ಏನು ಮಾಡಿದಾನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ಪ್ರೋಗ್ರಾಮ್ನಲ್ಲಿ ಉದ್ದವಾದ ಭಾಷಣವನ್ನು ಬಿಗಿತಾ ಇದ್ದಾನೆ. ಹೌದಾ? ಆದ್ದರಿಂದ ನೋಡ್ರಿ, ಆದ್ದರಿಂದ ಅಂತ ಹೆಂಗೆ ನಾವು ಕನ್ನಡದಾಗ ಹೇಳಿದ್ವಿ, ಹಂಗೆ ಇಂಗ್ಲೀಷ್ನಾಗ ಯಾವ ವರ್ಡ್ ಯೂಸ್ ಮಾಡ್ಬೋದಪ್ಪ ಅಂತಂದರೆ ಸೋ ವರ್ಡನ್ನು ಯೂಸ್ ಮಾಡ್ಬೋದು. ಹೌದಾ? ದ ಮ್ಯಾನ್ ಆಟ್ ದ ಪ್ರೋಗ್ರಾಮ್ ಗೇವ್ ಅ ಲಾಂಗ್ ಸ್ಪೀಚ್ ಸೊ ಎವ್ರಿ ಒನ್ ಗಾಟ್ ಬೋರ್ಡ್. ಆದ್ದರಿಂದ ಎಲ್ಲರೂ ಏನಾದರೂ ಬೇಸತ್ರು ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ರೈಟ್ ಫಾರ್ಮ್ ಆಫ್ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಹೌದಾ? ಸರಿಯಾದ ವರ್ಬ್ ಫಾರ್ಮನ್ನು ಬರೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಸೆಂಟೆನ್ಸನ್ನು ನೋಡೋಣ. ನೆಕ್ಸ್ಟ್ ಇಯರ್ ಐ ಡ್ಯಾಶ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು ಫಾರ್ ರೋಬೋಟಿಕ್ಸ್. ಹೌದಾ? B+ ಜಾಯಿನ್ ಅನ್ನುವಂಥದ್ದನ್ನು ಕೊಡಲಾಗಿದೆ ಇಲ್ಲಿ.
ಸೊ ಹಾಗಾದರೆ ನೆಕ್ಸ್ಟ್ ಇಯರ್ ನೋಡ್ರಿ ಯಾವ ರೀತಿ ಒಂದು ವರ್ಬನ್ನು ಸರಿಯಾಗಿ ಅದನ್ನು ಬದಲಾವಣೆ ಮಾಡಿ ಬರಿಬಹುದು ಅಂತ ಅನ್ನೋದನ್ನು ಈಗ ನೋಡೋಣ. ನೆಕ್ಸ್ಟ್ ಇಯರ್ ಐ ಆಮ್ ಜಾಯ್ನಿಂಗ್ ಅಂತ ಆಗಬೇಕು. ಏನಾಗಬೇಕು? ನೆಕ್ಸ್ಟ್ ಇಯರ್ ಐ ಆಮ್, ಈ ಫಿಲ್ ಇನ್ ದ ಬ್ಲ್ಯಾಂಕ್ ಇದೆಯಲ್ಲ ಇಲ್ಲಿ, ಐ ಆಮ್ ಜಾಯ್ನಿಂಗ್ ಅಂತ ಆಗಬೇಕು. ನೆಕ್ಸ್ಟ್ ಇಯರ್ ಐ ಆಮ್ ಜಾಯ್ನಿಂಗ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು ಫಾರ್ ರೋಬೋಟಿಕ್ಸ್ ಅಂತ ಆಗ್ತಾಯಿದೆ. ಸೊ ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಕರೆಕ್ಟ್ ಫಾರ್ಮ್ ಆಫ್ ವರ್ಡ್, ಸರಿಯಾದ ಶಬ್ದವನ್ನು ಆಯ್ಕೆ ಮಾಡಿ ಬರಿಬೇಕು, ಬದಲಾವಣೆ ಮಾಡಿ. ದ ಡ್ಯಾಶ್ ಆಫ್ ಸ್ಟೂಡೆಂಟ್ಸ್ ಕ್ಯಾನ್ ನಾಟ್ ಬಿ ಜಡ್ಜ್ಡ್ ಮಿಯರ್ಲಿ ಬೈ ಹಿಸ್ ಮಾರ್ಕ್ಸ್. ಸೊ ಈ ಏಬಲ್ ಅನ್ನುವಂತಹ ವರ್ಡ್ ಏನಿದೆ ಇದನ್ನು ಕರೆಕ್ಟಾಗಿ ಈ ಸೆಂಟೆನ್ಸ್ಗೆ ತಕ್ಕಂತೆ ಯಾವ ರೀತಿ ಪರಿವರ್ತನೆ ಮಾಡಿ ಬರಿಬಹುದು ಅಂತಂದರೆ, ದ ಅಬಿಲಿಟಿ ಆಫ್ ಸ್ಟೂಡೆಂಟ್ ಕ್ಯಾನಾಟ್ ಬಿ ಜಡ್ಜ್ಡ್ ಮಿಯರ್ಲಿ ಬೈ ಹಿಸ್ ಮಾರ್ಕ್ಸ್. ಹೌದಾ? ಸೊ ಈ ರೀತಿಯಾಗಿ ಇದನ್ನು ಚೇಂಜ್ ಮಾಡಿ ಬರಿಬೇಕು. ನೇಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಹೌದಾ? ಸೊ ನೀಡಿರ್ತಕ್ಕಂತಹ ಏನು ವಾಕ್ಯ ಇದೆ ಆ ವಾಕ್ಯದಲ್ಲಿ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಇದೆ. ಆ ವರ್ಡನ್ನ ಪಾರ್ಟ್ ಆಫ್ ಸ್ಪೀಚ್ ಅನ್ನು ಬರಿಬೇಕಾಗುತ್ತೆ ನಾವು. ಸೊ ಹಾಗಾದರೆ ಸುಪ್ರಿಯಾ ಈಸ್ ಅ ಬ್ರೇವ್ ಗರ್ಲ್. ಹಾಗಾದರೆ ಬ್ರೇವ್ ಅನ್ನುವಂಥದ್ದು ಏನು ಮಾಡ್ತಾ ಇದೆ ಅಂತಂದರೆ, ಗರ್ಲ್ ಏನಿದ್ದಾಳೆ, ಹುಡುಗಿ ಏನಿದ್ದಾಳೆ, ಸುಪ್ರಿಯಾ ಏನಿದ್ದಾಳೆ, ಆ ಸುಪ್ರಿಯಾಳ ಅದನ್ನು ಅವಳ ಧೈರ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದಾ? ಬ್ರೇವ್ ಗರ್ಲ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಅಡ್ಜೆಕ್ಟಿವ್ ಆಗುತ್ತೆ. ಹೌದಾ? ಸೊ ಬ್ರೇವ್ ಗರ್ಲ್ ಅಲ್ಲ. ಸೊ ಅಂದರೆ ನೌನ್ ಏನಿದೆ ಅದನ್ನು ವರ್ಣನೆ ಮಾಡ್ತಕ್ಕಂತಹ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅದಕ್ಕೆ ಅಡ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಇದೊಂದು ಅಡ್ಜೆಕ್ಟಿವ್. ನೆಕ್ಸ್ಟ್ ಕ್ವಶನ್, ಯೂಸ್ ದ ವರ್ಡ್ ಪ್ರೆಸೆಂಟ್ ಆ್ಯಸ್ ಅ ವರ್ಬ್ ಇನ್ ಸೆಂಟೆನ್ಸ್ ಆಫ್ ಯುವರ್ ಓನ್. ಪ್ರೆಸೆಂಟ್ ಅಂತಕ್ಕಂತಹ ಏನು ವರ್ಡ್ ಇದೆ ಅದನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಅಂತ ಇದೆ. ಸೊ ಹಾಗಾದರೆ ಯಾವ ರೀತಿ ಬರಿಬೋದು ಅಂತಂದ್ರೆ, ಐ ಪ್ರೆಸೆಂಟೆಡ್ ದ ಅವಾರ್ಡ್ ಟುಡೇ ಅನ್ನುವಂಥದ್ದನ್ನು ನಾವು ಬರೀಬಹುದು. ಐ ಪ್ರೆಸೆಂಟೆಡ್ ದ ಅವಾರ್ಡ್ ಟುಡೇ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ಅ ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿಗೆ ಪರಿವರ್ತನೆ ಮಾಡಬೇಕು. ನೀಡಿರ್ತಕ್ಕಂತಹ ಒಂದು ವಾಕ್ಯವನ್ನು, ಸುಜುಕಿ ವಾಸ್ ದ ಫಾಸ್ಟೆಸ್ಟ್ ಕಾರ್ ಇನ್ ದ ಇಯರ್ 2020. ಇದೊಂದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿರ್ತಕ್ಕಂತಹ ಒಂದು ಸೆಂಟೆನ್ಸ್ ಆಗಿದೆ. ಇದನ್ನು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ನೋಡ್ರಿ. ಸುಜುಕಿ ಈಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಕಾರ್ ಇನ್ ದ ಇಯರ್ 2020. ಹೌದಾ? ಇದು ನೆಕ್ಸ್ಟ್ ಕ್ವಶನ್ ನೋಡೋಣ. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಅಂಡರ್ಲೈನ್ಡ್ ವರ್ಡ್ ಏನಿದೆ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಆಗಿ ಪರಿವರ್ತನೆ ಮಾಡಬೇಕು. ಪೊಲೀಸ್ ಮ್ಯಾನ್, ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್? ರವಿ, ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕ್. ಸೊ ರವಿ ಏನು ಹೇಳಿದಾನಲ್ಲ ವಾಕ್ಯ, ಆ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಆಗಿ ಪರಿವರ್ತನೆ ಮಾಡಬೇಕು. ಹಾಗಾದರೆ ಯಾವ ರೀತಿ ಪರಿವರ್ತನೆ ಮಾಡ್ಬೋದು ಅಂತಂದರೆ, ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ಈ ರೀತಿಯಾಗಿ ಇದನ್ನು ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್, ಚೇಂಜ್ ದ ಗಿವನ್ ಸೆಂಟೆನ್ಸ್ ಇಂಟು ಇಟ್ಸ್ ಪ್ಯಾಸಿವ್ ಫಾರ್ಮ್. ಸೊ ಪ್ಯಾಸಿವ್ ಫಾರ್ಮ್ ಆಗಿ ಅದನ್ನು ಪರಿವರ್ತನೆ ಮಾಡಬೇಕು. ಹಾಗಾದರೆ ಸೆಂಟೆನ್ಸ್ ನೋಡೋಣ. ದ ಡೈರೆಕ್ಟರ್ ಈಸ್ ಪ್ರಿಸೈಡಿಂಗ್ ಓವರ್ ದ ಮೀಟಿಂಗ್. ಸೊ ಇದನ್ನು ಪ್ಯಾಸಿವ್ ವಾಯ್ಸ್ ಆಗಿ ಯಾವ ರೀತಿ ಪರಿವರ್ತನೆ ಮಾಡ್ಬೋದು ಅಂತಂದ್ರೆ, ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರಿಸೈಡೆಡ್ ಓವರ್ ಬೈ ದ ಡೈರೆಕ್ಟರ್ ಅಂತ ಪರಿವರ್ತನೆ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡೋಣ. ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್. ಸೊ ಇಲ್ಲಿ ಏನು ನೀಡಲಾಗಿದೆ ಅಂತಂದರೆ, ಒಂದು ಸೆಂಟೆನ್ಸ್ ಇದೆ. ಆ ಸೆಂಟೆನ್ಸಲ್ಲಿ 2 ತಪ್ಪುಗಳಾಗಿವೆ. ಆ ತಪ್ಪುಗಳನ್ನು ಬದಲಾವಣೆ ಮಾಡಿ ಸರಿಯಾಗಿ ಅದನ್ನು ಕ್ಲೂಗಳನ್ನು ಉಪಯೋಗ ಮಾಡಿಕೊಂಡು ಬರಿಬೇಕು. ಹಾಗಾದರೆ ನೋಡ್ರಿ ಏನಿದೆ ಅಂತ. ದ ಚಿಲ್ಡ್ರನ್ ವಾಚ್ಡ್ ದ ಮೂವಿ ಸೈಲೆಂಟ್. ಇಟ್ಸ್ ರಿಯಲಿ ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ ಆನ್ ಏರೋಸ್ಪೇಸ್ ಟೆಕ್ನಾಲಜಿ. ಹೌದಾ? ಸೊ ಚಿಲ್ಡ್ರನ್ ವಾಚ್ಡ್ ದ ಮೂವಿ ಸೈಲೆಂಟ್ ಅಂತ ಏನಿದೆ ಅದು ಸೈಲೆಂಟ್ ಅನ್ನುವಂಥ ವರ್ಡಲ್ಲಿ ಬರೋದಿಲ್ಲ. ಸೊ ಯಾವ ರೀತಿ ಅದನ್ನು ಕರೆಕ್ಟ್ ಮಾಡಿ ಬರಿಬೇಕಂತಂದ್ರೆ ನೋಡಿರಿ, ಇಲ್ಲಿ ಕ್ವಶನ್ ಕೇಳಾಗಿದೆ, ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ನೋಡಿರಿ, ವರ್ಬನ್ನು ವರ್ಣನೆ ಮಾಡ್ತಕ್ಕಂತಹ ಏನು ಪದ ಇದೆ ಅದನ್ನು ಸರಿಯಾಗಿ ಸುಧಾರಣೆ ಮಾಡಿ ಬರೀರಿ, ಕರೆಕ್ಟ್ ಮಾಡಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಮೂವಿ ಏನಿದೆ ಇದರ ಅಡ್ವರ್ಬ್ ಏನಿದೆ ಅದನ್ನು
ಸುಧಾರಣೆ ಮಾಡಿ ಬರೀರಿ ಅಂತ ಹೆಂಗೆ ಬರೀಬೇಕು? ದ ಚಿಲ್ಡ್ರನ್ ವಾಚ್ಡ್ ದ ಮೂವಿ ಸೈಲೆಂಟ್ಲಿ ಅಂತ ಬರೀಬೇಕು. ಹಾಗಾದರೆ ಚೇಂಜ್ ಮಾಡ್ತಕ್ಕಂಥ ವರ್ಡ್ ಏನಿದೆ ಅಂತಂದರೆ ಸೈಲೆಂಟನ್ನು ಸೈಲೆಂಟ್ಲಿ ಆಗಿ ಪರಿವರ್ತನೆ ಮಾಡಬೇಕು. ನೆಕ್ಸ್ಟ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಯಾವ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅದನ್ನು ಕರೆಕ್ಟ್ ಮಾಡಬೇಕು, ಹೌದಾ? ಇಲ್ಲಿ ಇಂಟ್ರೆಸ್ಟಿಂಗ್ ನೋಡ್ರಿ, INTRESTING ಆಗಿದೆ ಇದು ವರ್ಡ್. ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅದನ್ನು ಯಾವ ರೀತಿ ಬರೀಬೇಕು ಸುಧಾರಣೆ ಮಾಡಿ ಅಂದರೆ ಇಂಟರೆಸ್ಟಿಂಗ್ INTERESTING ಆಗಿ ಪರಿವರ್ತನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2 to 3 sentences. ಓಕೆ, ಸೊ ಫಸ್ಟ್ ಕ್ವಶನ್ ನೋಡೋಣ. ಹೌ ವಾಸ್ ದ ರೆಸ್ಪಾನ್ಸ್ ಆಫ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲಹ ರಖಾ ಅನ್ಯೂಶುವಲ್? Pandit Ravishankar and Ustad Allah Rakha were often busy with their own schedules. They go to different places to perform. They may not be able to keep up their word many times due to their busy schedules, but they do not only heard Smita's story but also visited their house and performed for the Anant. Thus they stand unique. ಸೊ ಇಲ್ಲಿ ಏನು ಕೇಳಲಾಗಿದೆ ಅಂತಂದರೆ, ರವಿಶಂಕರ್ ಮತ್ತು ಪಂಡಿತ್ ರವಿಶಂಕರ್ ಅವರು ಮತ್ತು ಉಸ್ತಾದ್ ಅಲ್ಲಾ ಅವರು ಯಾವ ರೀತಿಯಾಗಿ ತಮ್ಮ ಶಬ್ದವನ್ನು ಕಾಯ್ದುಕೊಂಡ್ರು ಅನ್ನೋದಕ್ಕೆ ಇಲ್ಲೊಂದು ಉತ್ತರ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹೌ ಕ್ಯಾನ್ ಯು ಸೇ ದಟ್ ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್? ಡಾಕ್ಟರ್ BR ಅಂಬೇಡ್ಕರ್ ಅವರು ಪುಸ್ತಕಗಳ ಓದುವಿನ ಬಗ್ಗೆ ಯಾವ ರೀತಿ ಹಸಿವನ್ನು ಇಟ್ಟುಕೊಂಡಿದ್ರು ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಲಾಗಿದೆ. ಅದಕ್ಕೆ ಉತ್ತರ ನೋಡೋಣ. ಅಂಬೇಡ್ಕರ್ ಬಾಟ್ books by curtailing his daily needs. When he was in New York, he said to have purchased 2,000 old books. In London, he bought plenty of books that he needed 32 boxes to send to India. ಈ ರೀತಿಯಾಗಿ ಅದರ ಬಗ್ಗೆ ಬರೀಬೇಕು. ನೆಕ್ಸ್ಟ್ ನೋಡ್ರಿ, ಹೌ ಕ್ಯಾನ್ ಸೈನ್ಸ್ ಬೆಸ್ಟ್ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್? ಸೈನ್ಸನ್ನು ಯೂಸ್ ಮಾಡಿಕೊಂಡು ನಮ್ಮ ಜಗತ್ತನ್ನು ಯಾವ ರೀತಿಯಾಗಿ ಸೇಫಾಗಿ ಇಟ್ಕೋಬೋದು ಅನ್ನೋಂಥ ಕ್ವಶನ್ ಕೇಳಲಾಗಿದೆ. The world is threatened by natural and man-made disasters. It is scientific research which can really save the world. It is through science that we can develop new methods of prevention. ಅಂದರೆ ಈ ಒಂದು ಜಗತ್ತೇನಿದೆ ನೈಸರ್ಗಿಕ ವಿಕೋಪಗಳಿಂದ ಮಾನವನ ಅನೇಕ ಚಟುವಟಿಕೆಗಳಿಂದ ಏನಾಗ್ತಾ ಇದೆ, ಹಾಳಾಗ್ತಾ ಇದೆ. ಸೊ ವೈಜ್ಞಾನಿಕ ಸಂಶೋಧನೆಗಳಿಂದಲೇ ನಮ್ಮ ಜಗತ್ತನ್ನು ನಾವು ಏನು ಮಾಡ್ಬೋದು, ಸಂರಕ್ಷಣೆ ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ಆನ್ಸರನ್ನು ನೀಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಡಿಸ್ಕ್ರೈಬ್ ಡಾನ್ ಅನ್ಸೆಲ್ಮೋ ಪ್ರಾಪರ್ಟಿ. ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres of land across the river. His house was small and wretched but quaint. A little creek ran through his land. His orchard was gladdened and beautiful anta. Why does the poet feel that he is the center of gravity in his capsule? The poet will be shut in the capsule. He will be alone. He feels he is like a universe by himself, with the teacups circling around him like the planets around the sun. ಹೌದಾ? Next question. What do you think is the writer of Ancient trying to impress upon the readers? All Indians wanted the British to quit India, including the children. Though many Indians were working for the British, they secretly helped the freedom fighters and tried saving them whenever they could. The incident of Sub-Inspector Patil helping Mohan and his family is one of such example. Or how does the writer describe introvert Hanif? Hanif began to make friends only at the age of 14. He often went out of his way to help people. By doing so, he derived joy and seniors appreciated Hanif's helping nature. So next question, how can we say that Dicky Dolma was not a shirker? Answer, Dicky Dolma was sincere and responsible. In spite of early hardships, she realized that success always follows hard work, determination, dedication, perseverance and zeal.
Or what did the old folk of Tibet say about happiness? So the old folk used to say that happiness was beautiful bird living on a snowy mountain far away in the east. When the bird flew, happiness went with it ಅನ್ನುವಂಥದ್ದು. ಸೊ ನೆಕ್ಸ್ಟ್ 5 to 6 ಸೆಂಟೆನ್ಸಲ್ಲಿ ಆನ್ಸರ್ ಬರೆಯತಕ್ಕಂತಹ ಕ್ವಶನ್ಸು. ವೈ ಈಸ್ ಸತೀಶ್ ಗುಜ್ರಾಲ್ ಕನ್ಸಿಡರ್ಡ್ ಆ್ಯಸ್ ಒನ್ ಆಫ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ ಅನ್ನುವಂಥದ್ದು. ಸೊ ತಾವು ಆನ್ಸರನ್ನು ನೋಡ್ತಾ ಇದ್ದೀರಿ. ಸತೀಶ್ ಗುಜ್ರಾಲ್ ವಾಸ್ ಅಮಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ, ಎಕ್ಸೆಲಿಂಗ್ ಇನ್ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. ಸೊ ಈ ರೀತಿಯಾಗಿ ಆನ್ಸರನ್ನು ಏನು ಮಾಡಬೇಕು, ವರ್ಣನೆ ಮಾಡ್ತಾ 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 ಬರಿತಾ ಹೋಗಬೇಕು. ತಾವು ನೋಡ್ತಾ ಇದ್ದೀರಿ. ಸೊ ಈ ರೀತಿಯಾಗಿ ನಾವು ಆನ್ಸರ್ ಬರೆದಿದ್ದೇ ಆದರೆ ನಮಗೆ 3 ಅಂಕಗಳು ಬರುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟು, ಹೌ ಡಸ್ ಜಜ್ ಪ್ಲೇಯರ್ ಪ್ರಿಪೇರ್ ಹಿಮ್ಸೆಲ್ಫ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಜ್? ಸೊ ಅದನ್ನು ಈ ರೀತಿಯಾಗಿ ಬರಿಬೋದು. ಜಜ್ ಪ್ಲೇಯರ್ ಡಸ್ ನಾಟ್ ಕೇರ್ ಫಾರ್ ಹಿಸ್ ಪೇನ್ ಆ್ಯಂಡ್ ಪಾವರ್ಟಿ. ಹಿ ಸ್ಟ್ಯಾಂಡ್ಸ್ ಅಲೋನ್ ಕ್ಲೋಸಿಂಗ್ ಹಿಸ್ ಐಸ್ ಆ್ಯಂಡ್ ಟ್ರೈನಿಂಗ್ ಟು ಲಿಸನ್ ಟು ದ ಲಾಸ್ಟ್ note of the bass line played by the others. He gently lifts his alto saxophone and plays his music to preach the black gospel of jazz. So next nodri inna read the following extract and answer the questions that follow. So leave alone strength. Can you prove that you have courage? Who is the speaker? Swami's father. Who do you refer to? ಸ್ವಾಮಿ. ನೋಡ್ರಿ, ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದ್ಯಾಟ್ ಯು ಹ್ಯಾವ್ ಕರೇಜ್ ಅನ್ನೋಂಥದ್ದನ್ನು ಹೂ ಇಸ್ ದ ಸ್ಪೀಕರ್, ಇದನ್ನ ಯಾರು ಹೇಳ್ತಾರೆ ಅಂತ, ಇದನ್ನು ಯಾರು ಹೇಳ್ತಾರೆ ಅಂತ ಸ್ವಾಮೀಸ್ ಫಾದರ್ ಹೇಳ್ತಾರೆ. ಹೂ ಡು ಯು ರೆಫರ್ ಟು, ಯು ಅಂದರೆ ಯಾರಿಲ್ಲಿ ಅನ್ನುವಂಥದ್ದು. ಇಲ್ಲಿ ಯು ಅಂತಂದರೆ ಯಾರಪ್ಪ ಅಂದರೆ ಸ್ವಾಮಿ. ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಕರೇಜ್? ಸೊ ಯಾವ ರೀತಿಯಾಗಿ ಅವರು ತಮ್ಮ ಮಗನಿಗೆ ತನ್ನ ಧೈರ್ಯವನ್ನು ತೋರಿಸಿಕೊಡ್ಲಿಕ್ಕೆ ಹೇಳ್ತಾರೆ ಅನ್ನುವಂಥದ್ರ ಪ್ರಶ್ನೆ ಇದೆ. ಹಿ ಚಾಲೆಂಜಸ್ ಹಿಸ್ ಸನ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಸೊ ಆಫೀಸ್ ರೂಮ್ನಲ್ಲಿ ಆತ ಒಬ್ಬನೇ ಮಲ್ಕೊಂಡಿದ್ದೆ, ಆದರೆ ಅವನಿಗೆ ಧೈರ್ಯ ಇದೆ ಅಂತ ಹೇಳಿ ನಾನು ನಂಬ್ತೀನಿ ಅನ್ನುವಂಥದ್ದನ್ನು ಸ್ವಾಮಿ ಫಾದರ್ ಏನು ಮಾಡ್ತಾರೆ, ಸ್ವಾಮಿಗೆ ಚಾಲೆಂಜ್ ಹಾಕ್ತಾರೆ. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್? ಹೂ ಸೆಡ್ ದಿಸ್ ಅಂದರೆ ಡಿಯಾಗೋ ಅವರು ಇದನ್ನು ಹೇಳ್ತಾರೆ. ಹೂ ಆರ್ ದ 50 ಅಂದರೆ ಯಾರಿಲ್ಲಿ? ಸೀಮೆನ್ ಅಂತ. ಇನ್ ಹೂಸ್ ಹ್ಯಾಂಡ್ಸ್ ಆರ್ ದೇ, ಅದು ಯಾರ ಕೈಯಲ್ಲಿದೆ ಅಂತಂದರೆ ಇನ್ ದ ಹ್ಯಾಂಡ್ಸ್ ಆಫ್ ಕೊಲಂಬಸ್. ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್, ಹೋಗು ಮತ್ತು ಅವಳಿಗೆ ಹೆಲ್ಪ್ ಮಾಡು. ಇದನ್ನು ಯಾರು ಹೇಳಿದರು ಅಂತಂದರೆ ಬಾಲೇಶ್ವರ್ ಹೇಳಿದ. ಸೊ ವೈ ಡಿಡ್ ಹಿ ವಾಂಟ್ ಟು ಹೆಲ್ಪ್ ಹರ್? ಸೊ ಅವಳಿಗೆ ಯಾಕೆ ಅವರು ಹೆಲ್ಪ್ ಮಾಡಬೇಕು ಅಂತಂದರೆ ದ ಗರ್ಲ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್ಗೆ ಅವರು ಬಲಿಯಾಗಿದ್ದಾರೆ, ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ. Why didn't other come to help? They were afraid of being involved in police case. He wanted to inform about the accident to Roma's family. ಸೊ ಯಾಕೆ ಬೇರೆದವರು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಯಾಕೆ ಬರೋದಿಲ್ಲ ಅಂತಂದರೆ ಪೊಲೀಸ್ ಕೇಸ್ ಎಲ್ಲ ಆಗುತ್ತೆ, ಮತ್ತು ಕೋರ್ಟ್ ಕೇಸು ಅದು ಇದು ಆಗುತ್ತೆ ಅಂತ ಯಾರೂ ಮುಂದೆ ಬರಲಿಕ್ಕೆ ತಯಾರ ಇರಲಿಲ್ಲ. ಸೊ ವಿ ಆರ್ ಲಾಸ್ಟ್, ದ ಕ್ಯಾಪ್ಟನ್ ಶೌಟೆಡ್. ನಾವು ಕಳೆದುಕೊಂಡು ಬಿಟ್ವಿ, ಕ್ಯಾಪ್ಟನ್ ಕೂಗಿ ಹೇಳಿದರು. ಯಾರು? ವೈ ಡು ವಿ ರೆಫರ್ ಟು? ಸೊ ವಿ ಅಂತಂದರೆ ಯಾರಿಲ್ಲಿ? ದ ಸೇಲರ್ಸ್ ಅಂತ. ವೈ ಡಿಡ್ ದ ಕ್ಯಾಪ್ಟನ್ ಸೇ ದಿಸ್? ಇದನ್ನು ಕ್ಯಾಪ್ಟನ್ ಯಾಕೆ ಹೇಳಿದರು ಅಂತಂದರೆ ದ ಶಿಪ್ ವಾಸ್ ಸ್ಟ್ರಕ್ ಇನ್ ದ ಸ್ಟಾರ್ಮ್. ಸೊ ಬಿರುಗಾಳಿಯಲ್ಲಿ ಅದು ಸಿಕ್ಕಾಕೊಂಡಿದೆ, ಹೌದಾ ಶಿಪ್ಪು. ವೈ ಡಿಡ್ ಹಿಸ್ ಡಾಟರ್ ರಿಯಾಕ್ಟ್ ಟು ದ ಸಿಚುವೇಶನ್? ಹೌ ಡಿಡ್ ಹೀಸ್ ಡಾಟರ್ ರಿಯಾಕ್ಟ್ ಟು ದ ಸಿಚುವೇಶನ್? ಆ ಸಿಚುವೇಶನ್ಗೆ ಆ ಮಗಳು ಏನು ಹೇಳಿದರು ಅಂತ. ಹಿ ಫಿಲ್ಡ್ ದೆಮ್ ವಿತ್ ಅ ಹೋಪ್ ಆಫ್ asking if God could protect them on land, would he not protect them on the sea? ಸೊ ಭೂಮಿ ಮೇಲಿದ್ದಾಗ ದೇವರು ನಮ್ಮನ್ನು ರಕ್ಷಿಸ್ತಾನಂದ್ರೆ ಸಮುದ್ರದಲ್ಲಿದ್ದಲ್ಲಿ ಯಾಕೆ ಬದುಕಿಸಲ್ಲ, ಹೆಲ್ಪ್ ಮಾಡಲ್ಲ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಂತಂದರೆ ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಮಮತಾ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಮಮತಾ ಅಂತಕ್ಕಂಥವ್ರು ಒಬ್ಬರಿದ್ದಾರೆ, ಅವರ ಪ್ರೊಫೈಲನ್ನು ನೀಡಲಾಗಿದೆ, ಅದನ್ನು ಉಪಯೋಗ ಮಾಡಿಕೊಂಡು ಒಂದು ಸೆಂಟೆನ್ಸನ್ನು ಬರೀಬೇಕು ಅನ್ನುವಂಥದ್ದು. ಸೊ ನಿನ್ನೆ ನಾನು ಏನು ಮಾಡಿದೆ ಅಂತಂದರೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು 50+ ಸ್ಕೋರ್ ಮಾಡಲಿಕ್ಕೆ ಸಹಾಯಕಾರಿಯಾಗ್ತಕ್ಕಂಥ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋವನ್ನು ನಾನು ನಿನ್ನೆ ಅವಧಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರೊಫೈಲ್ ರೈಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಸೊ ಅದರಲ್ಲಿ ನೀಡಲಾಗಿದೆ. ಮಕ್ಕಳು ಅದನ್ನು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನಂತಂದರೆ ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಹೌದಾ? ದೆನ್ ದ ಪೀಸ್ ಆಫ್ ಮೀಟ್ ಫೆಲ್ ಇನ್ ಟು ದ ವಾಟರ್ ಆ್ಯಂಡ್ ಡಾಗ್ ಡಿಸಪಾಯಿಂಟೆಡ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇದೆ. ಸೊ ಅದನ್ನು ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೋಡ್ಕೋಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಆ್ಯನ್ ಓಲ್ಡ್ ವುಮನ್ ಗ್ರೀಡಿ, ಅ ಗೂಸ್ ಲೇಯಿಂಗ್ ಅ ಗೋಲ್ಡನ್ ಎಗ್ ಎವ್ರಿ ಡೇ, ಸೋಲ್ಡ್, earned her living, not content, all of a sudden rich, thought of hundreds of golden eggs in its stomach, killed, got only one, repent, moral. ಸೊ ಮೀನಿಂಗ್ಫುಲ್ ಸ್ಟೋರಿಯನ್ನಾಗಿ ಕ್ರಿಯೇಟ್ ಮಾಡಬೇಕು. ಇದನ್ನು ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದೆ. ಗ್ರಾಮೆಟಿಕಲ್ ಅದನ್ನು ಕರೆಕ್ಟ್ ಮಾಡಿ ಏನು ಮಾಡಬೇಕು, ಒಂದು ವಾಕ್ಯವನ್ನು ರಚನೆ ಮಾಡಬೇಕಾಗತ್ತೆ ಅಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ನಿನ್ನೆ ಅದೇ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಏನು ಮಾಡಿದ್ದೀನಿ ಅದನ್ನ ಹಾಕಿದ್ದೀನಿ. ಸೊ ಮಕ್ಕಳು ಅದನ್ನು ಸಂಪೂರ್ಣವಾಗಿ ಉಪಯುಕ್ತಗೊಳ್ಬೇಕು ಅಲ್ಲ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ಕೋಟ್ ಫ್ರಮ್ ಮೆಮರಿ ಇದೆ. ಸೊ ಪೋಯಮ್ಸ್ ಇದೆ. ಆ ಪೋಯಮ್ಸ್ಗಳನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ತಯಾರಿ ಮಾಡಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ನಲ್ಲಿ ಕ್ವೆಶನ್ ಕೇಳ್ತಾರೆ. 100% 4 ಮಾರ್ಕ್ಸ್ ಅದೊಂದು ಪೋಯಮ್ ಇರುತ್ತೆ. ಸೊ ಅದನ್ನು ತಯಾರಿ ಮಾಡಿ. ಸೊ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ ದಟ್ ಹ್ಯಾವ್ ಫಾಲೋ. ಸೊ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೀಡಲಾಗಿರ್ತದೆ. ಆ ಪ್ಯಾರಾಗ್ರಾಫನ್ನು ನೋಡ್ಕೊಂಡು ಏನು ಮಾಡಬೇಕಾಗುತ್ತೆ, ನೀಡಿರ್ತಕ್ಕಂಥ ಕ್ವೆಶನ್ಸ್ಗಳಿಗೆ ಆನ್ಸರನ್ನು ನೀಡಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ಮಕ್ಕಳು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಂತಂದರೆ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. 4 ಮಾರ್ಕ್ಸ್ ಕ್ವೆಶನ್ ಇದೆ. 3 ಕೊಟ್ಟಿರ್ತಾರೆ, 1 ಆನ್ಸರ್ ಬರೀಬೇಕಾಗಿರುತ್ತೆ. ಇದನ್ನು ಸಹ ನಾವು ಪಾಸಿಂಗ್ ಪ್ಯಾಕೇಜಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀನಿ ನಾನು. ಅಕಾರ್ಡಿಂಗ್ ಟು ದ ಪೋಯೆಟ್, ಹೀಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲ, V.K. Gokak's vision for India is full of hope. Describe, ಇದ್ರ ಬಗ್ಗೆ ಆದರೂ ಬರೀಬೇಕು. ಅಥವಾ how does the planet Earth put up with a man's greed. ಸೊ ನೋಡ್ರಿ, ನಿನ್ನೆ ನಾನು ಏನು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಹೇಳಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆಯೇ ಕ್ವಶನ್ಸ್ಗಳನ್ನು ಇಲ್ಲಿ ನೀಡಲಾಗಿದೆ. 4 ಮಾರ್ಕ್ಸ್ ಕ್ವಶನ್ ಇದೆ. ಈ 4 ಮಾರ್ಕ್ಸ್ ಕ್ವಶನ್ ಏನಿದೆ, 4 ಮುಖ್ಯವಾದಂತಹ ಪೋಯಮ್ಗಳಿಗೆ ಸಂಬಂಧಪಟ್ಟಂತಹ ಡಿಸ್ಕ್ರಿಪ್ಷನ್ ಬರೆಯೋದಿದೆ. ಆ 4 ಏನು ಪೋಯಮ್ಸ್ಗಳಿಗೆ ಡಿಸ್ಕ್ರಿಪ್ಷನ್ ಇದೆ 4 ಅಂಕಗಳಿಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಿನ್ನೆ ಮಾಡಿರ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಯಾವ ರೀತಿ ಉತ್ತರವನ್ನು ಬರೀಬೋದು ಅನ್ನೋದನ್ನು ನಾನು ನಿನ್ನೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈಗ ಅದನ್ನು ನೋಡಿಕೊಂಡು ಚೆನ್ನಾಗಿ ಮಕ್ಕಳು ತಯಾರಿ ಮಾಡಬೇಕು. ಇವೇ ಕ್ವಶನ್ಸ್ ಇವೆ, ಇದನ್ನು ಚೆನ್ನಾಗಿ ಇನ್ನಷ್ಟು ತಯಾರಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಆಫ್ ದ ಫಾಲೋಯಿಂಗ್ ಅನ್ನುವಂಥದ್ದು. ಸೊ ಇಲ್ಲಿ ನೀಡಿರ್ತಕ್ಕಂತಹ ಎಸ್ಸೆಗಳೇನಿವೆ ಅವು ಸಹ ಫಿಕ್ಸ್ಡ್ ಆಗಿರ್ತಕ್ಕಂಥ ಎಸ್ಸೆಗಳಾಗಿರ್ತವೆ. ಸೊ ಇಂಟರ್ನೆಟ್ಗೆ ಸಂಬಂಧಪಟ್ಟಂತೆ ಎಸ್ಸೆಯಲ್ಲಿ ಕೇಳಬಹುದು, ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ಬೋದು, ರೇಡಿಯೋ, ಟಿ ವಿ, ಹೌದಾ? ಸೊ ಇಂತಹ ಕೆಲವೊಂದಷ್ಟು ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಯೋಗ ಮತ್ತು ಮೆಡಿಟೇಷನ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಸೆಯಲ್ಲಿ ಕೇಳಬಹುದು. ಸೊ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆಯೂ ಸಹ ನಿನ್ನೆಯ ಪಾಸಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಹಾಕಿದ್ದೀನಿ. ಯಾವ್ಯಾವ ಎಸ್ಸೆಗಳನ್ನು ಹಾಕ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಮತ್ತು ಅದನ್ನು ಅದರ ಪಾಯಿಂಟ್ಸ್ಗಳನ್ನು ಸಹ ನಾನು ನಿನ್ನೆಯ ವಿಡಿಯೋದಲ್ಲಿ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಏನಂತಂದ್ರೆ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇಮ್ಯಾಜಿನ್ ಯು ಆರ್ ನಿಖಿಲ್ ಆರ್ ಕಾವ್ಯ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ. ರೈಟ್ ಅ ಲೆಟರ್ ಟು ಯುವರ್ ಬ್ರದರ್ ಡಿಸ್ಕ್ರೈಬಿಂಗ್ ಗಾಂಧಿ ಜಯಂತಿ ಸೆಲೆಬ್ರೇಷನ್ ಇನ್ ಅವರ್ ಸ್ಕೂಲ್. ಆರ್ ರೈಟ್ ಅ ಲೆಟರ್ ಟು the editor of the newspaper complaining about the lack of parks in your area. ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿನ್ನೆ ಏನು ಇದನ್ನಿದೆ, ಸೊ ಆ ವಿಡಿಯೋದಲ್ಲಿಯೇ ನಾನು ಏನು ಮಾಡಿದ್ದೀನಿ, ಲೆಟರ್ ರೈಟಿಂಗು, ಪರ್ಸ್ನಲ್ ಲೆಟರ್ ರೈಟಿಂಗು ಮತ್ತು ಅಫಿಷಿಯಲ್ ಲೆಟರ್ ರೈಟಿಂಗ್ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ಇನ್ನಷ್ಟು ವಿಡಿಯೋ ಲಿಂಕ್ಗಳನ್ನು ಹಾಕ್ತೀನಿ, ಅವುಗಳನ್ನು ಸಹ ತಾವು ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟಂತೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಸೊ ಆದ್ದರಿಂದ ಮಕ್ಕಳು ಏನು ಮಾಡ್ಬೇಕಂತಂದರೆ ಇವುಗಳಿಗೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ತಯಾರಿ ಮಾಡ್ಕೋಬೇಕು. ನೋಡಿರಿ, ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಲೆಟರ್ ರೈಟಿಂಗ್ 5 ಮಾರ್ಕ್ಸ್ ಬರುತ್ತೆ, ಎಸ್ಸೆ ರೈಟಿಂಗ್ಗೆ 4 ಮಾರ್ಕ್ಸ್ ಬರುತ್ತೆ. ಆಮೇಲೆ ಪೋಯಮ್ಗಳಿಗೆ ಸಂಬಂಧಪಟ್ಟಂತೆ 4 ಮುಖ್ಯವಾಗಿರ್ತಕ್ಕಂತಹ ಅಂಶಗಳಿವೆ. ಆ ಪೋಯಮ್ಸ್ ಏನಿವೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನು ಡಿಸ್ಕ್ರೈಬ್ ಮಾಡಿರಿ ಅನ್ನುವಂಥದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. ಅವು ಎಲ್ಲವುಗಳನ್ನು ತಯಾರಿ ಮಾಡಿದ್ದೆ ಆದರೆ ಸೊ 50+ ಸ್ಕೋರನ್ನು ಮಾಡೋದ್ರಲ್ಲಿ ನಮಗೆ ಯಾರನ್ನು ಕೇಳುವ ಅವಶ್ಯಕತೆಯೇ ಇಲ್ಲ.
ಸೊ ಆದ್ದರಿಂದ ಮುದ್ದು ಮಕ್ಕಳೇ, ಸೊ ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ ಅಂತಂದ್ರೆ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆನ್ಸರನ್ನು ಸವಿವರವಾಗಿ ನಾವು ಅಭ್ಯಾಸ ಮಾಡಿದ್ವಿ. ಸೊ ಇದೇ ರೀತಿಯ ವಿಡಿಯೋಗಳನ್ನು ತೆಗೆದುಕೊಂಡು ನಾನು ಮತ್ತೆ ಮುಂದಿನ ಅವಧಿಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್.